ಚಿಕ್ಕಬಳ್ಳಾಪುರ ನಗರದ ಸುತ್ತಮುತ್ತ ನಂದಿಗಿರಿ, ಸ್ಕಂದಗಿರಿ, ದಿವ್ಯಗಿರಿ ಹಾಗೂ ಬ್ರಹ್ಮಗಿರಿ ಮತ್ತು ಚನ್ನಗಿರಿ ಅನ್ನೋ ಪಂಚಗಿರಿಗಳ ಸಾಲಿದೆ. ಈ ಸಾಲಿನಲ್ಲಿ ಕಾಡು ಪ್ರಾಣಿಗಳು ಅಪರೂಪ. ಅರಣ್ಯ ಪ್ರವಾಸೋದ್ಯಮ ನೆಪದಲ್ಲಿ ಈ ಗಿರಿಗಳ ಸಾಲಿನಲ್ಲಿ ಪರಿಸರ ಪ್ರಿಯರು, ಚಾರಣಿಗರ ಹಾವಳಿ ಹೆಚ್ಚು. ಆದರೆ ಈಗ ಈ ಗಿರಿಗಳ ಸಾಲಿನಲ್ಲಿ ಕರಡಿ, ಚಿರತೆಗಳ ಹಾವಳಿ ಹೆಚ್ಚಾಗಿದೆ. ಚಿರತೆಗಳ ಹಿಂಡಂತೂ ಪ್ರತಿದಿನ ಒಂದಲ್ಲ ಒಂದು ಕಡೆ ಕಾಣಿಸುವುದರ ಮೂಲಕ ಚಿಕ್ಕಬಳ್ಳಾಪುರ ನಗರದ ಜನರಲ್ಲಿ ಚಿರತೆ ದಾಳಿಯ ಭೀತಿ ಮೂಡಿಸಿದೆ. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ತಿಪ್ಪೇನಹಳ್ಳಿ ಗ್ರಾಮದ ಬಳಿ ಕಲ್ಲು ಬಂಡೆಗಳ ಮೇಲೆ ಚಿರತೆಗಳು ಕಾಣಿಸೋದರ ಮೂಲಕ ಜನರಲ್ಲಿ ಭಯ ಮೂಡಿಸಿದೆ. ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಮುದ್ದೇನಹಳ್ಳಿಯ ವಿಟಿಯು ಕಾಲೇಜ್ ಕ್ಯಾಂಪಸ್ ಬಳಿ ಹಾಗೂ ಆಶ್ರಮದ ಬಳಿ ಸೇರಿದಂತೆ ಬೆಟ್ಟಗುಡ್ಡ ಸೇರಿ ಹಲವು ಕಡೆಗಳಲ್ಲಿ ಚಿರತೆಗಳು ಕಾಣೋಕೆ ಸಿಕ್ಕಿದೆ. ಚಿರತೆ ಬಂದಿತ್ತು ಈ ಕಡೆ. ಇನ್ನು ರಾತ್ರಿ 8:30 ಇಲ್ಲ 9 ಗಂಟೆ ಆ ಟೈಮು ನಾಯಿ ಬಾಗಿಲಲ್ಲಿ ಮಲಗಿದ್ದು ಎತ್ಕೊಂಡು ಹೋಗ್ಬಿಡ್ತು. ಭಯ ಎತ್ಕೊಂಡು ನಮಗೂ. ಹಸುಗಳೆಲ್ಲ ತೋಟದ ಮನೆ ಹತ್ರನೇ ಇರ್ತವೆ. ನಮ್ಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ ನಮಗೂ. ಅಯ್ಯೋ ತುಂಬ ಭಯ ಆಗ್ತೈತಿ. ಇದು ಯಾರು ಸಾಯಂಕಾಲ ಅಂದರೆ ನೈಟಲ್ಲಿ 7-8 ಗಂಟೆ ಆ ಟೈಮ್ ಬರೋದೇ ಇಲ್ಲ. ಇಲ್ಲಿ ಕೆಲವರೆಲ್ಲನೂ ಕೆಲವರೆಲ್ಲ ಎಣ್ಣೆ ಪಾರ್ಟಿ ಎಲ್ಲ ಬಂದಿರ್ತಾರೆ. ಅವರೆಲ್ಲ ಈ ಗುಂಡೆಲ್ಲ ಮೇಲೆಲ್ಲ ನೋಡಿದ್ದು ಅವರು ಎಲ್ಲ ಓಡಿ ಬರೋದು ಎಲ್ಲ ಗೊತ್ತಾಗ್ತೈತೆ ಅವರು. ಇಲ್ಲ ಅಟ್ಯಾಕ್ ಏನಿಲ್ಲದು, ಸುಮ್ಮನೆ ಕಾಣಿಸ್ತೈತೆ ಅಷ್ಟೇ. ಇಲ್ಲಿ ಚಿರತೆ ಬಂದು ಓಡಾಡ್ತೈತೆ. ನಮ್ಮ ಮಕ್ಕಳನ್ನೂ ಎಲ್ಲ ಇಲ್ಲಿ ಓಡಾಡ್ಸೋಕೆ ಎಲ್ಲ ಭಯ. ಶೆಡ್ಡಲ್ಲಿ ಹಾಕ್ಕೊಂಡಿದ್ದೀರಿ. 2 ನಾಯಿನ ಎತ್ಕೊಂಡು ಹೋಗ್ಬಿಟ್ಟೈತೆ 2 ದಿವಸ ಬಂದು ರಾತ್ರಿಯಲ್ಲಿ. ಹಗಲಲ್ಲಿ ಏನೂ ಕಾಣಿಸ್ಲಿಲ್ಲ. ಮೊನ್ನೆ ಹಸುಗಳು ಹೊಡ್ಕೊಂಡು ಹೋಗಿದ್ರೆ ನಮ್ಮ ಹುಡುಗರಿಬ್ಬರು. ಆ ಕುರಿಗಳು ಒಂದು 4 ಕಸ ಇದ್ದರೆ ಅಲ್ಲಿ ನೋಡ್ತಾ ಇತ್ತಂತೆ. ಅವರು ನೋಡಿಬಿಟ್ಟು ವಾಪಸ್ ಓಡಿ ಬಂದುಬಿಟ್ಟವ್ರು 4 ಗಂಟೆಗೆ. ಊರೊಳಗೆ ಹೊಡ್ಕೊಂಬಂದ್ಬಿಟ್ರು. ದೊಡ್ಡದಾಗೈತಂತೆ, ನಾವೇನು ನೋಡಿಲ್ಲ. 2 ನಾಯಿನ ತಿಂದಾಕ್ಬಿಡ್ತು. ನಮ್ಮ ಚಿಕ್ಕ ನಾಯಿ ಒಂದು ಸಾಕ್ಕೊಂಡಿದ್ರಿ, ಶೆಡ್ ಹತ್ರ ಎತ್ಕೊಂಡು ಹೋಗ್ಬಿಟ್ಟೈತೆ. ತೋಟಕ್ಕೆ ಬರೋಕ್ಕೆ ಯಾವ ಥರ ಭಯ? ತೋಟಕ್ಕೆ